ಮೊದಲೇ ಸ್ಪೀಕರ್ ಕೇಳಿಸ್ತಾ ಇಲ್ವಂತಲ್ಲಿ. ಟಿವಿಗೆ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಕೂಗೋಣ. ನಾನು ಸೇರ್ ಕೂಗ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿರೋ ಇಷ್ಟು ಮೊಬೈಲ್ಗಳು ಅಥವಾ ಟಿವಿ ಕ್ಯಾಮ್ರಾಗಳೇನಿದೆ, ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದ್ರೆ ಇಷ್ಟು ನಿಶ್ಶಬ್ದವಾಗಿರ್ಬೇಕು. ಆಯ್ತಾ? ಆಯ್ತು. ಯಾವಾಗ ಕೂಗ್ಬೇಕು ಗೊತ್ತಾ? ಮಾತಾಡಿ ಮುಗಿಸ್ತೀವಲ್ಲ, ಆ ಮುಗಿಸಿದ ಗ್ಯಾಪ್ ಅಲ್ಲಿ 2 ನಿಮಿಷ ಕೂಗಿ ಇವ್ರು ಮಾತಾಡೋದು ಡಿಸ್ಟರ್ಬ್ ಆಗ್ಲಿ, ಪರವಾಗಿಲ್ಲ. ಓಕೆನಾ? ಒಬ್ಬೊಬ್ರು ಮಾತಾಡುವಾಗ 2 ನಿಮಿಷ, ಜಾಸ್ತಿ ಯಾರು ಮಾತಾಡಲ್ಲ ಇಲ್ಲಿ. ನೀವು ಕೂಗ್ತಾ ಇದ್ರೆ ನಾವು 2 ಅವರ್ ಮಾತಾಡ್ತೀವಿ, ಯಾರಿಗೂ ಕೇಳಿಸಲ್ಲ. ಆಮೇಲೆ 2 ನಿಮಿಷ. ನಾನು ತುಂಬಾ ಫ್ರೆಶ್ ಆಗಿ ಬಂದೆ. ನೀವೆಲ್ಲ ಹೆಂಗೆ ಸೊಪ್ಪು ಮಾಡ್ಬಿಟ್ರಿ ನನ್ನ. ತುಂಬಾ ಸಂತೋಷ ಆಗುತ್ತೆ. ವಾಮನ ಇದು ನನಗೆ ಹೆಂಗ ಅನ್ನಿಸ್ತಿದೆ ಅಂದ್ರೆ, ವಾಮನ ಅಂದ್ರೇನೆ ತ್ರಿವಿಕ್ರಮ. 3 ಹೆಜ್ಜೆ ಇಡ್ತಾನೆ ವಾಮನ. ಆ 3 ಹೆಜ್ಜೆ ನೀವೆಲ್ಲ ಸೇರಿ ಇಲ್ಲೇ ಇಟ್ಟಂಗಿದೆ ಅಪ್ಪ. ನೀವೆಲ್ಲರೂ ಇಲ್ಲೇ ಸೇರಿ ಇಡೀ ಪ್ರಸನ್ನ ಥಿಯೇಟ್ರು, ಪ್ರಸನ್ನಗೆ ಇರುವಂತ ಒಂದು ದೊಡ್ಡ ಇತಿಹಾಸ, ಕನ್ನಡ ಚಿತ್ರಗಳ ಬಗ್ಗೆ ಇರುವಂತ ದೊಡ್ಡ ಇತಿಹಾಸ. ಆ ಇತಿಹಾಸ ಪುನಃ ಮರುಕಳಿಸ್ಲಿ ಅಂತ ಕೇಳ್ಕೊತೀನಿ. ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸ್ಲಿ. ನಾನೇನು ಹೆಚ್ಚಿಗೆ ಮಾತಾಡೋಂಥದ್ದೇನಿಲ್ಲ. ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ, ಮುದ್ದು ರಾಕ್ಷಸಿ. ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೀರ್, ರೇಷ್ಮಾ, ನಮ್ಮ ಮುದ್ದು ಅಮ್ಮ ತಾರಮ್ಮ, ಸಂಪತ್ ಸರ್, ಪೆಟ್ರೋಲ್ ಪ್ರಸನ್ನ, ಇನ್ನಷ್ಟು ಕಲಾವಿದರು, ಬಹಳಷ್ಟು ಜನ ದೊಡ್ಡ ಕಲಾವಿದರ ದಂಡೆ ಇದೆ. ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ. ನಮ್ಮ ಚೇತನ್ ಗೌಡರು ನಿರ್ಮಾಪಕರು, ರೂಪಾ ಮೇಡಮ್ ಎಲ್ಲ ಅವರು ಸೇರೋಗಿದ್ದಾರೆ ಇಲ್ಲೇ. ಎಲ್ರಿಗೂ ಒಳ್ಳೇದಾಗ್ಲಿ. ಶಂಕರ್ ರಾಮನ್, ರಾಮ ಈಶ್ವರ ಇಬ್ರು ಇದ್ದಾರೆ ನಮ್ಮ ಡೈರೆಕ್ಟರ್ ಹೆಸರಲ್ಲಿ. ಶಿವ ಕೇಶವ ಇಬ್ರು ಇದ್ದಾರೆ. ಶಂಕರ್ ರಾಮನ್ಗೆ ತುಂಬಾ ದೊಡ್ಡ ಯಶಸ್ಸು ಸಿಗ್ಲಿ. ಮೊದಲನೇ ಸಿನಿಮಾ ಇದು. ಅವರ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹಾರೈಸ್ತೀನಿ. ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇರುವಂತ ಗಾಯಕಿ ಹರ್ಷಿತಾ. ಮೊದಲ ಸಿನಿಮಾ, ಮೊದಲ ಹಾಡು ಸೂಪರ್ ಡೂಪರ್ ಹಿಟ್ ಮಾಡಿದ್ಯಮ್ಮ. ನಿನ್ನ ಅದೃಷ್ಟವಂತೆ, ಒಳ್ಳೇದಾಗ್ಲಿ. ನಮ್ಮ ಬಾಬಿಯವರ ಮಗಳು. ಇನ್ನು ಅಜನೀಶ್ ಲೋಕನಾಥ್, ಕನ್ನಡದ ಭರವಸೆಯ ಅಂತೆಲ್ಲ ಹೇಳಲ್ಲ, ಈಗಾಗಲೇ ಹಿ ಪ್ರೂವ್ಡ್ ಹಿಮ್ಸೆಲ್ಫ್. ಬರೀ ಕನ್ನಡ ಅಲ್ಲ, ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರಗಳಿಗೂ ಕೂಡ ಸಂಗೀತ ಮಾಡ್ತಾ ಇರುವಂತ ನಮ್ಮ ಅಜನೀಶ್ ಲೋಕನಾಥ್ ಇನ್ನಷ್ಟು ಉಜ್ವಲ ಆಗಲಿ ಭವಿಷ್ಯ. ಧನ್ವೀರ್, ನನಗೆ ಇಡೀ ಟ್ರೈಲರ್ ನೋಡಿದಾಗ ಲುಕ್ಸು ಅದೆಲ್ಲ ತುಂಬಾ ಅಪೀಲಿಂಗ್ ಆಗಿತ್ತು. ಅಂಡ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರು. ತುಂಬಾ ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅಂತ ಹಾರೈಸ್ತೀನಿ. ಬಡವ ಹೀರೋ ಆಗಿದ್ರು, ಬಡವ ಮನೆ ಆಗಿದ್ರು, ತುಂಬಾ ಎಮೋಷನಲ್ ಆಗಿ ಕಾಣುವಂತ ತಾಯಿ. ಶ್ರೀಮಂತ ಹೀರೋ ಆಗಿದ್ರು ಎಮೋಷನಲ್ ಆಗಿ ಕಾಣುವಂತ ತಾಯಿ ಅಂದ್ರೆ ತಾರಮ್ಮ ಒಬ್ರೆ ನಮ್ಗೆ. ಸಂಪತ್ ಸರ್, ನಮ್ಮ ಪೆಟ್ರೋಲ್ ಪ್ರಸನ್ನ ಅವ್ರ ಬಗ್ಗೆ ಹೇಳಂಗಿಲ್ಲ. ಸುಮಾರು 20 ವರ್ಷಗಳಿಂದ ಎಲ್ಲ ಚಿತ್ರರಂಗನ ಆಳುತ್ತಿದ್ದಾರೆ ನಮ್ಮ ಸಂಪತ್ ಸರ್ ಅಂತೂ. ಎಲ್ರಿಗೂ ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕಲಾವಿದರು, ತಂತ್ರಜ್ಞರು ಕ್ಷಮಿಸಿ ನನ್ನನ್ನ. ನಮ್ಮ ಚೇತನ್ ಗೌಡ್ರು ಒಂಥರ ತ್ರಿವಿಕ್ರಮ ಆಗಿ ಈ ಸಿನಿಮಾನ ಈಗ ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಡಿ ಬಾಸ್. ಏಪ್ರಿಲ್ 10ನೇ ತಾರೀಕು ಯಾವ ಥಿಯೇಟರ್ಗೆ ಬರ್ತಾರೋ ಗೊತ್ತಿಲ್ಲ, ಹಂಗಾಗಿ ಎಲ್ಲ ಥಿಯೇಟರ್ಲ್ಲೂ ಹೌಸ್ಫುಲ್ ಆದ್ರೆ ಕರೆಕ್ಟ್. ಏಪ್ರಿಲ್ 10ನೇ ತಾರೀಕು ಯಾವ್ದೋ ಒಂದು ಥಿಯೇಟರ್ಗೆ ಬರ್ತಾರೆ ಡಿ ಬಾಸ್. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಪ್ರಸಾದ್.